ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು SSP ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಕೇಳ್ತಿದ್ರಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಮೊದಲನೇದಾಗಿ SSP ಸ್ಕಾಲರ್ಶಿಪ್ ನ ಅಪ್ಲಿಕೇಶನ್ ಸ್ಟೇಟಸ್ ಬಂದ್ಬಿಟ್ಟು ಯಾರಿಗೆಲ್ಲ ಅವೇಟೆಡ್ ಅಂತ ಇದೆ ನೋಡಿ, ಅವ್ರಿಗೆ 30ನೇ ತಾರೀಕು ಒಳಗಡೆ ನಿಮ್ಗೆ ಅಮೌಂಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಹೇಳಿದ್ದೆ. ಅದ್ರ ಜೊತೆಗೆ ತುಂಬಾ ಜನ ಅದ್ರ ಜೊತೆಗೆ 30ನೇ ತಾರೀಕು ಅಮೌಂಟ್ ಸಿಗುತ್ತೆ, ತಲೆ ಕೆಡ್ಸ್ಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ. ಅದಕ್ಕಿಂತ ಮುಂಚೆ ಅಪ್ಲಿಕೇಶನ್ ಸ್ಟೇಟಸ್ ಯಾರಿಗೆಲ್ಲ ವೆರಿಫಿಕೇಶನ್ ಆಗಿಲ್ವೋ, 6 ತಿಂಗಳಾಯ್ತು, 7 ತಿಂಗಳಾಯ್ತು, 8 ತಿಂಗಳಾಯ್ತು, ಯಾರಿಗೆಲ್ಲ ವೆರಿಫಿಕೇಶನ್ ಆಗಿಲ್ವೋ ಅವ್ರಿಗೆ ಈ ಮಂತ್ ಒಳಗೆ ವೆರಿಫಿಕೇಶನ್ ಆಗಿಲ್ಲ ಅಂತ ಹೇಳೋದಾದ್ರೆ ನೀವೇನ್ ಮಾಡಬೇಕು, ಹತ್ರದಲ್ಲಿರುವಂತ ಒಂದು ತಾಲೂಕ್ ಆಫೀಸ್ ಯಾವ್ದನ ಇತ್ತು ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ಒಂದ್ಸತಿ ನಿಮ್ಮ ಒಂದು SSP ಪೋರ್ಟಲ್ ನ ಚೆಕ್ ಮಾಡಿಸಿ, ಏನ ಇನ್ಫಾರ್ಮೇಶನ್ ತಿಳಿಬಹುದು ನಿಮ್ಗೆ. ಎರಡನೇದಾಗಿ ಅವ್ರಿಗೆ ನೀವು ಯಾವ ಡಿಪಾರ್ಟ್ಮೆಂಟ್ ಅಂಡರ್ ನಲ್ಲಿ ಅಪ್ಲೈ ಮಾಡಿರ್ತೀರೋ ಆ ಒಂದು ಡಿಪಾರ್ಟ್ಮೆಂಟ್ ನ ಒಂದು ನಂಬರ್ ಮತ್ತೆ ಇಮೇಲ್ ID ಕೊಟ್ಟಿರ್ತಾರೆ. ನಾನು ಪ್ರೀವಿಯಸ್ ವಿಡಿಯೋದಲ್ಲೂ ನಿಮ್ಗೆ ಇದನ್ನ ಸಜೆಷನ್ ಕೊಟ್ಟಿದ್ದೆ. ಯಾರನ್ನ ಹೊಸಬ್ರು ನೋಡ್ತಿದ್ದೀರಾ ಅಂದ್ರೆ ಈ ಒಂದು ಸಜೆಷನ್ ತಗೋಬಹುದು. ಅವ್ರಿಗೆ ನಂಬರ್ ನಲ್ಲಿ ಕಾಲ್ ಮಾಡಿಬಿಟ್ಟು ನಿಮ್ಗೆ ಏನ್ ಪ್ರಾಬ್ಲಮ್ ಆಗಿದೆ, 8 ತಿಂಗಳಿಂದ ವೆರಿಫಿಕೇಶನ್ ಆಗಿಲ್ಲ, ನಮ್ದು ಅಮೌಂಟ್ ಅಪ್ಡೇಟ್ ಆಗಿಲ್ಲ, ಅಲ್ಲಿ ಒಂದು ವೇಳೆ DBT ಪುಷ್ ಇಲ್ಲ ಅಂತ ಬಂದಿದ್ರು ಕೂಡ ಅಮೌಂಟ್ ಅಪ್ಡೇಟ್ ಆಗ್ಬೇಕಾಗುತ್ತೆ. ಸೊ ಅಮೌಂಟ್ ಅಪ್ಡೇಟ್ ಆಗಿಲ್ಲ ನಮ್ದಲ್ಲಿ, ಸೊ ನಾವ್ ನೆಕ್ಸ್ಟ್ ಏನ್ ಮಾಡ್ಬೇಕು ಸ್ಟೆಪ್ನ ಅಂತ ಮತ್ತೆ ಇಮೇಲ್ ID ಕೊಟ್ಟಿರ್ತಾರೆ. ಆ ಒಂದು ಇಮೇಲ್ ಐಡಿಗೆ ನೀವ್ ಏನ್ ಮಾಡ್ಬೇಕು ಅಂದ್ರೆ ಮೇಲ್ ಮಾಡ್ಬೇಕಾಗತ್ತೆ. ಮೇಲ್ ನಲ್ಲೂ ಕೂಡ ರಿಪ್ಲೈ ಬಂದಿಲ್ಲ ಅಂದ್ರೆ ತಾಲೂಕ್ ಆಫೀಸ್ಗೆ ಹೋಗ್ಬಿಟ್ಟು ನೀವು ಒಂದ್ಸತಿ ಕೇಳ್ಬೇಕಾಗತ್ತೆ. ಓಕೆನಾ, ಇಷ್ಟು ಸ್ಟೆಪ್ಸ್ ನ ನೀವು ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳೋದಾದ್ರೆ ನಿಮ್ಗೊಂದ್ ಸ್ವಲ್ಪ ಸಮಾಧಾನ ಅಂತಾನೆ ಹೇಳ್ಬೋದು. 8 ತಿಂಗಳಾಯ್ತು, 7 ತಿಂಗಳಾಯ್ತು ಅಂತ ಹೇಳೋದಾದ್ರೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಕ್ ಹೋಗ್ಬೇಡಿ, ಇಮಿಡಿಯೇಟ್ ಆಗಿ ಹೋಗ್ಬಿಟ್ಟು ನೀವು ವೆರಿಫಿಕೇಶನ್ ಮಾಡಿಸ್ಕೋಬೇಕಾಗತ್ತೆ. ಮತ್ತೆ ಇನ್ನೊಂದು, ಯಾರಿಗೆಲ್ಲ DBT ಪುಷ್ ಎಸ್ ಅಂತ ಇದೆ, ಪಕ್ಕದಲ್ಲಿ ಅಮೌಂಟ್ ಮೆನ್ಷನ್ ಆಗಿದೆ, ಅವ್ರಿಗೆ ಡೆಫಿನೆಟ್ ಆಗಿ ಅಮೌಂಟ್ ಬರುತ್ತೆ, ತಲೆ ಕೆಡ್ಸ್ಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ. ನಿಮ್ಗೆ ಅಮೌಂಟ್ ಬಂದಿಲ್ಲ ಅಂತ ಹೇಳೋದಾದ್ರೆ ರಿಲೇಟೆಡ್ ಆಗಿರುವಂತ ಏನದು ಡಿಪಾರ್ಟ್ಮೆಂಟ್ ಇದೆ ನೋಡಿ, ಒಂದು ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿ ಕೇಳಬೇಕಾಗುತ್ತೆ. ಡೆಫಿನೆಟ್ ಆಗಿ ಅಮೌಂಟ್ ಬರುತ್ತೆ, ತಲೆ ಕೆಡ್ಸ್ಕೊಳ್ಳುವಂತ ಒಂದು ಅವಶ್ಯಕತೆನೇ ಇಲ್ಲ. ನಾನು ಹೇಳ್ತಿದ್ದೀನಿ, ಖಂಡಿತವಾಗ್ಲೂ ಕೂಡ ಈ ಮಂತ್ ಒಳಗಡೆ ನಿಮ್ಗೆ ಅಮೌಂಟ್ ಸಿಗುತ್ತೆ. ಸಿಕ್ಕಿಲ್ಲ ಅಂದ್ರೂ ಕೂಡ ನೀವು ರಿಲೇಟೆಡ್ ಆಗಿರುವಂತ ಆಫೀಸ್ಗೆ ಹೋಗ್ಬಿಟ್ಟು ನೀವು ಕಂಪ್ಲೇಂಟ್ ನ ಮಾಡಬಹುದು. ಓಕೆನಾ, ಅಪ್ಲಿಕೇಶನ್ ಸ್ಟೇಟಸ್ ನ ಚೆಕ್ ಮಾಡಿಸ್ಕೋಬಹುದು. ಓಕೆ, ಇನ್ನೇನ ಡೌಟ್ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಕಮೆಂಟ್ಸ್ ಮಾಡಿ. ತುಂಬಾ ಜನ ಈ ಒಂದು ಸಜೆಷನ್ ಕೇಳ್ತಾನೆ ಇದ್ರಿ, ಸೊ ಅದಕ್ಕೋಸ್ಕರನೇ ವಿಡಿಯೋ ಮಾಡಿ ತಿಳಿಸ್ತಿದ್ದೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.